ಈ ಕಥೆ 1950ರಲ್ಲಿ ಪ್ರಾರಂಭವಾಗ್ತದೆ. ಒಂದು ಕಾರ್ಖಾನೆಯೊಳಗೆ ಹಲವಾರು ವಾಹನಗಳನ್ನು ತಯಾರಿಸಲಾಗ್ತಿತ್ತು. ಆ ಕಾರುಗಳ ನಡುವೆ ಒಂದು ಕೆಂಪು ಬಣ್ಣದ ಕಾರು ವಿಶೇಷವಾಗಿ ಗಮನ ಸೆಳೆಯುತ್ತಿತ್ತು. ಅದರ ಮೇಲೆ ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದ. ಅವನು ಎಂಜಿನ್ ಪರಿಶೀಲಿಸುತ್ತಿರುವಾಗ ಕಾರಿನ ಹುಡ್ ಇದ್ದಕ್ಕಿದ್ದಂತೆ ಸ್ವಯಂಚಾಲಿತವಾಗಿ ಮುಚ್ಚಲ್ಪಟ್ಟಿತು. ಇದರಿಂದಾಗಿ ಅವನ ಕೈಗೆ ತೀವ್ರ ಗಾಯವಾಯಿತು. ಅವನನ್ನು ತಕ್ಷಣ ವೈದ್ಯರ ಬಳಿಗೆ ಕರೆದೊಯ್ಯಲಾಯಿತು ಮತ್ತು ಅದರ ನಂತರ ಇನ್ನೊಬ್ಬ ಮೆಕ್ಯಾನಿಕ್ ಕಾರನ್ನು ಪರೀಕ್ಷಿಸಲು ಬಂದನು. ಅವನು ಕಾರಿನೊಳಗೆ ಇರುವಾಗ ಅವನ ಜಿಗಾರ್ನ ಬೂದಿ ಸೀಟಿನ ಮೇಲೆ ಬಿದ್ದಿತ್ತು. ಹೀಗೆ ಹಲವು ಗಂಟೆಗಳು ಕಳೆದವು ಮತ್ತು ಕಾರ್ಖಾನೆಯ ಕೆಲಸ ಮುಗಿದಿತ್ತು. ಎಲ್ಲರೂ ತಮ್ಮ ಮನೆಗಳಿಗೆ ಹಿಂತಿರುಗುತ್ತಿದ್ದರು. ಆದರೆ ಹೊರಡುವಾಗ ಸೂಪರ್ವೈಸರ್ ಒಬ್ಬನು ಒಂದು ವಿಷಯ ಗಮನಿಸಿದನು. ಆ ಕೆಂಪು ಕಾರಿನ ಲೈಟ್ ಇನ್ನೂ ಆನ್ ಆಗಿತ್ತು. ಅವನು ಕಾರನ್ನು ತೆರೆದ ಕ್ಷಣದಲ್ಲೇ ಒಳಗಿನಿಂದ ಸಿಗಾರ ಸೇದುತ್ತಿದ್ದ ಮೆಕ್ಯಾನಿಕ್ನ ಮೃತದೇಹ ಹೊರಗೆ ಬಿದ್ದಿತ್ತು. ಈ ಘಟನೆಗೆ ಈಗ 28 ವರ್ಷಗಳು ಕಳೆದಿವೆ. ಇದೀಗ ಕಥೆ ಮತ್ತೊಂದು ಕಾಲಕ್ಕೆ ಸಾಗುತ್ತದೆ. ನಾವು ಡೆನಿಸ್ ಎಂಬ ಒಬ್ಬ ವಿದ್ಯಾರ್ಥಿಯನ್ನು ನೋಡ್ತೇವೆ. ಅವನು ತನ್ನ ಕಾರಿನಲ್ಲಿ ಆರ್ನಿ ಎಂಬ ಇನ್ನೊಬ್ಬ ಹುಡುಗನ ಮನೆಗೆ ಬರ್ತಾನೆ. ಆರ್ನಿ ತುಂಬಾ ಸರಳ ಸ್ವಭಾವದ ಅಧ್ಯಯನಶೀಲ ಹುಡುಗನಾಗಿದ್ದನು. ಡೆನಿಸ್ ಮತ್ತು ಆರ್ನಿ ಇಬ್ಬರು ಒಬ್ಬರಿಗೊಬ್ಬರು ಸಂಪೂರ್ಣ ವಿಭಿನ್ನ ವ್ಯಕ್ತಿಗಳು. ಆದರೂ ಸ್ವಲ್ಪ ಸಮಯದಲ್ಲೇ ಅವರು ಒಳ್ಳೆಯ ಸ್ನೇಹಿತರಾಗುತ್ತಾರೆ. ಅಂದು ಅವರ ಶಾಲೆಯ ಮೊದಲ ದಿನ. ಶಾಲೆಗೆ ತಲುಪಿದ ನಂತರ ಅವರು ತಮ್ಮ ಲಾಕರ್ಗಳಿಂದ ಹೊಸ ಪುಸ್ತಕಗಳನ್ನು ತೆಗೆದುಕೊಳ್ಳುತ್ತಿರುವ ಅದೇ ಸಮಯದಲ್ಲಿ ಅವರ ಕಣ್ಣುಗಳು ಲೀ ಎಂಬ ಹೊಸ ಹುಡುಗಿಯ ಮೇಲೆ ಬಿದ್ದವು. ಅವಳ ಸೌಂದರ್ಯ ಶಾಲೆಯ ಎಲ್ಲಾ ಹುಡುಗರನ್ನು ಮಂತ್ರಮುಗ್ಧರನ್ನಾಗಿಸಿತ್ತು. ಶಾಲೆ ಮುಗಿಸಿ ಡೆನಿಸ್ ಮತ್ತು ಆರ್ನಿ ಮನೆಗೆ ಹಿಂತಿರುಗುತ್ತಿದ್ದಾಗ ಆರ್ನಿ ಅಚಾನಕ್ ಒಂದು ಮನೆಯ ಮುಂದೆ ನಿಂತಿದ್ದ ಒಂದು ಕಾರನ್ನು ಗಮನಿಸಿದನು. ಅವನು ತಕ್ಷಣ ಡೆನಿಸ್ಗೆ ಕಾರನ್ನು ನಿಲ್ಲಿಸಲು ಹೇಳಿದನು. ಅವರು ಹತ್ತಿರ ಹೋಗಿ ನೋಡಿದಾಗ ಅದು ಒಂದು ಕೆಂಪು ಬಣ್ಣದ ಕ್ಲಾಸಿಕ್ ಕಾರು ಆಗಿತ್ತು. ಅದು ಕಥೆಯ ಆರಂಭದಲ್ಲಿ ನಾವು ನೋಡಿದ ಅದೇ ಕಾರ್ಖಾನೆಯ ಕಾರು. ಆದರೆ ಈಗ ಅದರ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಆದರೂ ಆರ್ನಿಗೆ ಇದರಿಂದ ಯಾವುದೇ ತೊಂದರೆ ಆಗಲಿಲ್ಲ. ಆ ಕ್ಷಣದಲ್ಲೇ ಅವನು ಆ ಕಾರಿನ ಮೇಲೆ ಮನಸೋತನು. ಅಷ್ಟರಲ್ಲಿ ಆ ಕಾರ್ನ ಮಾಲೀಕ ಜಾರ್ಜ್ ಬಂದು ಆ ಕಾರ್ನ ಹೆಸರು ಕ್ರಿಸ್ಟೀನ್ ಮತ್ತು ಅದು ಕೆಲವು ವಾರಗಳ ಹಿಂದೆ ನಿಧನರಾದ ತನ್ನ ಸಹೋದರನಿಗೆ ಸೇರಿದ್ದು ಎಂದು ಹೇಳಿದನು. ವಾಸ್ತವವಾಗಿ ಜಾರ್ಜ್ ಆ ಕಾರ್ನಿಂದ ಶೀಘ್ರದಲ್ಲೇ ಮುಕ್ತಿಯಾಗಲು ಬಯಸುತ್ತಿದ್ದ. ಅದಕ್ಕಾಗಿಯೇ ಅವನು ಅದನ್ನು ಕೇವಲ $50ಗಳಿಗೆ ಮಾರಲು ಸಿದ್ಧನಾಗಿದ್ದ. ಡೆನಿಸ್ ಆರ್ನಿಗೆ ಇಷ್ಟು ಹದಗೆಟ್ಟ ಕಾರ್ಗೆ ಯಾಕೆ ಹಣ ಹಾಕ್ತೀಯಾ, ಬೇರೆ ಒಳ್ಳೆಯ ಕಾರ್ ತೆಗೆದುಕೋ ಎಂದು ಸಲಹೆ ನೀಡಿದನು. ಆದರೆ ಆರ್ನಿ ಒಂದು ಕ್ಷಣವೂ ಯೋಚಿಸದೆ ಅದೇ ಸಮಯದಲ್ಲಿ ಅವನು ಆ ಕಾರನ್ನು ಖರೀದಿಸಿಬಿಟ್ಟನು. ಸಂಜೆ ಮನೆಗೆ ಹಿಂತಿರುಗಿದಾಗ ಅವನು ತನ್ನ ತಾಯಿ ತಂದೆಗೆ ಕಾರ್ ಖರೀದಿಸಿದ ವಿಷಯ ತಿಳಿಸಿದನು. ಅದನ್ನು ಕೇಳಿ ಅವನ ತಾಯಿ ಬಹಳ ಕೋಪಗೊಂಡು ಅವನನ್ನು ಗಟ್ಟಿಯಾಗಿ ಗದರಿಸಿದಳು. ಆದರೆ ಆರ್ನಿ ಅವರ ಮಾತಿಗೆ ಕಿವಿಗೊಡಲಿಲ್ಲ, ಏಕೆಂದರೆ ಅವನು ಅದನ್ನು ತನ್ನ ಸ್ವಂತ ಉಳಿತಾಯದಿಂದ ಖರೀದಿಸಿದನು. ಆದರೂ ಅವನ ತಾಯಿ ಈ ಕಾರು ಈ ಮನೆಯಲ್ಲಿ ಇರಲು ಬಿಡುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿದಳು. ಆದ್ದರಿಂದ ಆರ್ನಿ ಡೆನಿಸ್ ಜೊತೆಗೆ ಆ ಕಾರನ್ನು ತೆಗೆದುಕೊಂಡು ಒಂದು ಗ್ಯಾರೇಜ್ ಕಡೆಗೆ ಹೋದರು. ಅಲ್ಲಿ ಅವ್ರ ಗ್ಯಾರೇಜ್ನ ಮಾಲೀಕ ವಿಲ್ ಅನ್ನು ಭೇಟಿಯಾದರು. ಅವನು ಸ್ವಭಾವದಿಂದಲೇ ಒಬ್ಬ ಗಟ್ಟಿಯಾದ, ಎಲ್ರಿಗೂ ಅಷ್ಟೇನೂ ಇಷ್ಟವಿಲ್ಲದ ಮುಂಗೋಪದ ವೃದ್ಧ. ಆದರೂ ಸಹ ಅವನು ಆರ್ನಿಗೆ ತನ್ನ ಕಾರನ್ನು ಅಲ್ಲಿ ಇಡಲು ಅನುಮತಿ ನೀಡಿದನು. ಮಾರ್ಗ ಮಧ್ಯೆ ಡೆನಿಸ್ ಆರ್ನಿಗೆ ಕ್ರಿಸ್ಟೀನ್ನಂತಹ ಇಷ್ಟು ಹಾಳಾದ ಕಾರನ್ನು ನೀನು ಯಾಕೆ ಖರೀದಿಸಿದೆ ಎಂದು ಪ್ರಶ್ನಿಸಿದನು. ಅದಕ್ಕೆ ಆರ್ನಿ ಶಾಂತವಾಗಿ, ನಾನು ಈ ಕಾರನ್ನು ಆರಿಸಿಕೊಂಡಿಲ್ಲ, ಈ ಕಾರೇ ನನ್ನನ್ನು ಆರಿಸಿಕೊಂಡಿದೆ ಎಂದು ಉತ್ತರಿಸಿದನು. ಮರುದಿನ ಮಧ್ಯಾಹ್ನ ಊಟದ ವೇಳೆಯಲ್ಲಿ ಡೆನಿಸ್ ಆರ್ನಿಗಾಗಿ ಕಾಯುತ್ತಿದ್ದನು. ಆದರೆ ಬಹಳ ಹೊತ್ತಾದರೂ ಅವನು ಬರದಿದ್ದಾಗ ಚಿಂತೆಗೊಂಡ ಡೆನಿಸ್ ಆರ್ನಿಯನ್ನು ಹುಡುಕಲು ಹೊರಟನು. ಅಷ್ಟರಲ್ಲಿ ಅವನು ಒಂದು ದೃಶ್ಯವನ್ನು ಕಂಡನು. ಬಡಿ ಎಂಬ ಒಬ್ಬ ದುಷ್ಕರ್ಮಿ ಹುಡುಗ ಆರ್ನಿಗೆ ಕಿರುಕುಳ ನೀಡುತ್ತಿದ್ದ. ಡೆನಿಸ್ ಮಧ್ಯೆ ಪ್ರವೇಶಿಸಲು ಯತ್ನಿಸಿದಾಗ ಬಡಿ ಅವನ ಊಟವನ್ನು ನೆಲಕ್ಕೆ ಎಸೆದನು ಮತ್ತು ಆರ್ನಿಯನ್ನು ಅದರ ಮೇಲೆ ತಳ್ಳಿಬಿಟ್ಟನು. ಅದರ ಪರಿಣಾಮವಾಗಿ ಆರ್ನಿಯ ಕನ್ನಡಕ ನೆಲಕ್ಕೆ ಬಿದ್ದಿತು. ಬಡಿ ಅದನ್ನು ತನ್ನ ಕಾಲಿನಡಿ ತುಳಿದು ಸಂಪೂರ್ಣವಾಗಿ ಒಡೆದು ಹಾಕಿದನು. ನಂತರ ಆರ್ನಿಯ ಸ್ಥಿತಿಯನ್ನು ನೋಡಿ ಬಡಿ ಜೋರಾಗಿ ನಗಲು ಆರಂಭಿಸಿದನು. ಆ ಕ್ಷಣದಲ್ಲಿ ಡೆನಿಸ್ ಒಂದು ಅವಕಾಶವನ್ನು ನೋಡಿ ಬಡಿಯ ಮೇಲೆ ದಾಳಿ ಮಾಡಿದನು. ಆದರೆ ತಕ್ಷಣವೇ ಬಡಿಯ ಗುಂಪು ಡೆನಿಸ್ನನ್ನು ಸುತ್ತುವರಿದುಕೊಂಡಿತು. ಅಷ್ಟರಲ್ಲಿ ಒಬ್ಬ ಶಿಕ್ಷಕ ಅಲ್ಲಿ ಬಂದು ಆ ಜಗಳವನ್ನು ನಿಲ್ಲಿಸಿದನು. ಅವನು ಏನಾಯಿತು ಎಂದು ಕೇಳಿದಾಗ ಬಡಿ ತನಗೆ ಚಾಕುವಿನಿಂದ ಬೆದರಿಕೆ ಹಾಕಿದ್ದಾನೆಂದು ಆರ್ನಿ ಧೈರ್ಯವಾಗಿ ಹೇಳಿದನು. ಶಿಕ್ಷಕನು ಅವನ ಜೇಬುಗಳನ್ನು ತೋರಿಸುವಂತೆ ಹೇಳಿದನು ಮತ್ತು ಅದೇ ಚಾಕು ಅವನ ಜೇಬಿನಲ್ಲಿ ಸಿಕ್ಕಿತು. ಅಂತಿಮವಾಗಿ ಶಿಕ್ಷಕ ಬಡಿ ಮತ್ತು ಅವನ ಅನುಯಾಯಿಗಳನ್ನು ಆಫೀಸ್ಗೆ ಕಳುಹಿಸಿದನು ಮತ್ತು ಅದೇ ದಿನ ಬಡಿಯನ್ನು ಶಾಲೆಯಿಂದ ಹೊರಹಾಕಲಾಯಿತು. ಹೀಗೆ ಹಲವು ವಾರಗಳು ಕಳೆಯಿತು. ಆರ್ನಿ ಹಗಲು ರಾತ್ರಿ ಎನ್ನದೆ ಶ್ರಮಪಟ್ಟು ತನ್ನ ಕಾರನ್ನು ಸರಿಪಡಿಸುವ ಕೆಲಸದಲ್ಲಿ ತೊಡಗಿದ್ದ. ಅವನ ಪರಿಶ್ರಮವನ್ನು ನೋಡಿ ಗ್ಯಾರೇಜ್ನ ಮಾಲೀಕ ವಿಲ್ ಆರ್ನಿಗೆ ಅಲ್ಲಿ ಸಹಾಯಕನಾಗಿ ಕೆಲಸ ನೀಡಿದನು. ಬದಲಾಗಿ ಆರ್ನಿಗೆ ತನ್ನ ಕಾರಿಗೆ ಬೇಕಾದ ಕೆಲವು ಭಾಗಗಳನ್ನು ಸಂಗ್ರಹಿಸಿಕೊಳ್ಳುವ ಅವಕಾಶ ನೀಡಲಾಯಿತು. ಆರ್ನಿ ತಕ್ಷಣವೇ ಒಪ್ಪಿಕೊಂಡನು. ಪೂರ್ಣ ಮನಸ್ಸಿನಿಂದ ಅವನು ಕ್ರಿಸ್ಟೀನ್ನು ಸರಿಪಡಿಸುವಲ್ಲಿ ತೊಡಗಿಕೊಂಡನು. ಆದರೆ ಕಾರನ್ನು ಸರಿಪಡಿಸುತ್ತಾ ಅವನು ಕ್ರಿಸ್ಟೀನ್ನೊಂದಿಗೆ ಅತಿಯಾದ ನಂಟು ಬೆಳೆಸಿಕೊಂಡಿದ್ದಾನೆ ಎಂಬುದು ಅವನಿಗೆ ಗೊತ್ತೇ ಆಗಲಿಲ್ಲ. ಒಂದು ಸಂಜೆ ಡೆನಿಸ್ ಬಹುದಿನಗಳ ಬಳಿಕ ಆರ್ನಿಯನ್ನು ಭೇಟಿಯಾಗಲು ಬಂದನು. ಆದರೆ ಅವನು ನೋಡಿದ ದೃಶ್ಯ ಅವನಿಗೆ ಅಚ್ಚರಿಯನ್ನುಂಟು ಮಾಡಿತು. ಆರ್ನಿ ಈಗ ಮೊದಲಿನಂತಿರಲಿಲ್ಲ.
ಕನ್ನಡಕ ಇಲ್ಲದೆ ಸ್ಟೈಲಿಶ್ ಬಟ್ಟೆ ಧರಿಸಿ ಒಬ್ಬ ರೌಡಿಯಂತೆ ನಡೆದುಕೊಳ್ಳುತ್ತಿದ್ದ. ಅವನು ಡೆನಿಸ್ ಜೊತೆ ಹೆಚ್ಚು ಹೊತ್ತು ಮಾತನಾಡಲು ಸಹ ನಿಲ್ಲಲಿಲ್ಲ ಮತ್ತು ಗ್ಯಾರೇಜ್ಗೆ ಕೆಲಸಕ್ಕೆ ಹೋದನು. ಅವನ ತಾಯಿ ಅವನನ್ನು ತಡೆಯಲು ಯತ್ನಿಸಿದಳು, ಆದರೆ ಆರ್ನಿ ಅವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಹಿಂದಿರುಗದೆ ಹೊರಟು ಹೋದನು. ಅದರ ನಂತರ ಆರ್ನಿಯ ತಾಯಿ ಡೆನಿಸ್ಗೆ ತನ್ನ ಮನದಾಳದ ಆತಂಕವನ್ನು ಹೇಳಿದಳು. ಆರ್ನಿ ಮತ್ತು ಅವನ ಹೊಸ ಕಾರ್ನ ಕಾರಣದಿಂದ ಅವರು ತುಂಬಾ ಕಳವಳಗೊಂಡಿದ್ರು, ಯಾಕೆಂದ್ರೆ ಆ ಕಾರ್ನ ಹಿಂದಿನ ಮಾಲೀಕ ಅದೇ ಕಾರ್ನ ಒಳಗೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ ಎಂಬ ಸತ್ಯ ಅವರಿಗೆ ತಿಳಿದಿತ್ತು. ಈ ಮಾತು ಕೇಳುತ್ತಿದ್ದಂತೆ ಡೆನಿಸ್ ಜಾರ್ಜ್ನನ್ನು ಭೇಟಿಯಾಗಲು ಹೊರಟನು. ಅಲ್ಲಿ ಜಾರ್ಜ್ ತನ್ನ ಸಹೋದರನ ಭಯಾನಕ ಕಥೆಯನ್ನು ಹೇಳಿದನು. ಅವನು ವಿವರಿಸಿದಂತೆ ತನ್ನ ಸಹೋದರ ಕ್ರಿಸ್ಟೀನನ್ನು ಖರೀದಿಸಿದ ಕ್ಷಣದಿಂದಲೇ ಆ ಕಾರ್ನ ಮೇಲೆ ಸಂಪೂರ್ಣವಾಗಿ ಹುಚ್ಚನಾಗಿ ಹೋಗಿದ್ದ. ಅದೇ ಕಾರ್ನಲ್ಲೇ ಅವನ ಪತ್ನಿ ಮತ್ತು ಮಗಳು ತಮ್ಮ ಪ್ರಾಣ ಕಳೆದುಕೊಂಡಿದ್ರು. ಮತ್ತೆ ಸಹೋದರನ ಸಾವಿನ ನಂತರ ಆ ಕಾರು ಹೇಗೆ ಜಾರ್ಜ್ನ ಮನೆಯ ಮುಂದೆ ಬಂತು ಎಂದು ಅವನಿಗೂ ಕೂಡ ತಿಳಿದಿಲ್ಲ. ಇದನ್ನು ಕೇಳಿದ ಡೆನಿಸ್ ಇನ್ನೂ ಆಶ್ಚರ್ಯಚಕಿತನಾದನು. ಅದೇ ಸಂಜೆ ಅವನು ಗ್ಯಾರೇಜ್ಗೆ ಕಾರನ್ನು ನೋಡಲು ಬಂದ ಮತ್ತು ಆ ಕಾರನ್ನು ತೆಗೆಯಲು ಯತ್ನಿಸಿದಾಗ ಅವನು ಹ್ಯಾಂಡಲ್ ಅನ್ನು ಎಳೆದ ಕ್ಷಣದಲ್ಲೇ ರೇಡಿಯೋ ತಾನಾಗಿಯೇ ಪ್ರಾರಂಭವಾಯಿತು. ಅದೇ ಕ್ಷಣದಲ್ಲಿ ಭಯಭೀತನಾದ ಡೆನಿಸ್ ಓಡಿಹೋದನು. ಮರುದಿನ ಬೆಳಗ್ಗೆ ಡೆನಿಸ್ ಶಾಲೆಯ ಸ್ಟೇಡಿಯಂನಲ್ಲಿದ್ದನು, ಏಕೆಂದರೆ ಇಂದವರ ಫುಟ್ಬಾಲ್ ಪಂದ್ಯವಿತ್ತು. ಒಂದು ವಿಶೇಷ ಗೋಲ್ ಹೊಡೆಯೋ ಬಗ್ಗೆ ಯೋಚಿಸುತ್ತಿದ್ದಾಗಲೇ ಅಚಾನಕ್ ಅವನ ಕಣ್ಣಿಗೆ ಆರ್ನಿ ಕಾಣಿಸಿಕೊಂಡನು. ಅವನ ಕಾರು ಕ್ರಿಸ್ಟೀನ್ ಇದೀಗ ಸಂಪೂರ್ಣವಾಗಿ ಉತ್ತಮ ಸ್ಥಿತಿಗೆ ಬದಲಾಗಿತ್ತು. ಅದನ್ನು ನೋಡಿ ಬಡಿ ಮತ್ತು ಅವನ ಗೆಳೆಯರು ಕೂಡ ಆಶ್ಚರ್ಯಚಕಿತರಾದರು. ಅಷ್ಟರಲ್ಲಿ ಲೀ ಕಾರಿನಿಂದ ಇಳಿದು ಬಂದು ಎಲ್ಲರ ಮುಂದೆಯೇ ಆರ್ನಿಗೆ ಮುತ್ತಿಟ್ಲು. ಅದನ್ನು ಕಂಡು ಡೆನಿಸ್ಗೆ ಸ್ವಲ್ಪ ಕೋಪವೂ ಆಯಿತು ಮತ್ತು ಆಟದ ಮೇಲಿನ ಗಮನವು ಬೇರೆಡೆಗೆ ಸೆಳೆಯಿತು. ಈ ಅವಕಾಶವನ್ನು ಬಳಸಿಕೊಂಡು ಎದುರಾಳಿ ಆಟಗಾರರು ಅವನನ್ನು ತಳ್ಳಿ ಬಾಲನ್ನು ಕಸಿದುಕೊಂಡರು. ಈ ಹೊಡೆತದಿಂದ ಡೆನಿಸ್ ತುಂಬಾ ಬಲವಾಗಿ ಬಿದ್ದನು. ಅವನಿಗೆ ಪ್ರಜ್ಞೆ ತಪ್ಪಿತು ಮತ್ತು ಗಂಭೀರ ಗಾಯಗಳಾಗಿದ್ದವು. ಈ ಘಟನೆಯ ಹಲವು ದಿನಗಳ ನಂತರ ಡೆನಿಸ್ ಕಣ್ಣು ತೆರೆಯುತ್ತಿದ್ದಂತೆ ತಾನು ಆಸ್ಪತ್ರೆಯಲ್ಲಿ ಇದ್ದಾನೆ ಎಂಬುದು ಗೊತ್ತಾಯಿತು. ಅವನ ಕಾಲಿಗೂ ಕುತ್ತಿಗೆಗೂ ಪ್ಲಾಸ್ಟರ್ ಹಾಕಲಾಗಿತ್ತು. ಅಷ್ಟರಲ್ಲಿ ಆರ್ನಿ ಅವನನ್ನು ಭೇಟಿಯಾಗಲು ಬಂದನು. ಆ ಕ್ಷಣದಲ್ಲಿ ಡೆನಿಸ್ಗೆ ಒಂದು ಸಂಗತಿ ಸ್ಪಷ್ಟವಾಯಿತು. ಅವನ ಸ್ನೇಹಿತ ಅತಿಯಾಗಿ ವೇಗವಾಗಿ ಬದಲಾಗುತ್ತಿದ್ದ. 1 ತಿಂಗಳ ಹಿಂದಷ್ಟೇ ಆರ್ನಿ ಒಬ್ಬ ಅಂಜುಬುರುಕ್, ತಂದೆ ತಾಯಿಯ ಮಾತನ್ನು ಕೇಳುವ ಸರಳ ಹುಡುಗನಾಗಿದ್ದ. ಇದೀಗ ಅವನು ಸಂಪೂರ್ಣವಾಗಿ ಬೇರೆ ವ್ಯಕ್ತಿಯಂತೆ ಕಾಣುತ್ತಿದ್ದ. ಸ್ವಲ್ಪ ಸಮಯದಲ್ಲೇ ಹೇಗೂ ಆರ್ನಿ ಡೆನಿಸ್ಗೆ ವಿದಾಯ ಹೇಳಿ ಹೊರಟು ಹೋದನು. ಸಂಜೆಯ ಹೊತ್ತಿಗೆ ಅವನು ಲೀ ಜೊತೆ ಸಿನಿಮಾ ಥಿಯೇಟರ್ಗೆ ಹೋದನು. ಸಿನಿಮಾ ಮುಗಿದ ನಂತರ ಇಬ್ಬರು ಕಾರಿನೊಳಗೆ ಒಬ್ಬರನ್ನೊಬ್ಬರು ಚುಂಬಿಸಲು ಪ್ರಾರಂಭಿಸಿದರು. ಆದರೆ ವಿಷಯ ಮುಂದೆ ಸಾಗುತ್ತಿದ್ದಂತೆ ಅಚಾನಕ್ ಲೀ ಕಾರಿನಿಂದ ಇಳಿದು ಹೊರಬಂದಳು. ಆರ್ನಿ ಅವಳ ಹಿಂದೆ ಹೋದನು. ಲೀ ಕೋಪದಿಂದ, ನನಗಿಂತಲೂ ನಿನಗೆ ಈ ಕಾರಿನ ಮೇಲೆಯೇ ಹೆಚ್ಚು ಪ್ರೀತಿ ಇದೆ ಎಂದು ಹೇಳಿದರು. ಅವಳ ಮಾತುಗಳು ಆರ್ನಿಗೆ ತುಂಬಾ ವಿಚಿತ್ರವಾಗಿ ಅನಿಸಿತು. ಆದರೂ ಅವನು ಹೇಗೋ ಲೀಯನ್ನು ಸಮಾಧಾನಪಡಿಸಿ ಮತ್ತೆ ಕಾರಿನೊಳಗೆ ಕೂರಿಸಿದನು. ಅದೇ ಸಮಯದಲ್ಲಿ ಅಕಸ್ಮಾತ್ತಾಗಿ ಕಾರಿನ ವಿಂಡ್ಶೀಲ್ಡ್ ಹಾಳಾಯಿತು. ಅದನ್ನು ಪರಿಶೀಲಿಸಲು ಆರ್ನಿ ಹೊರಗೆ ಇಳಿದು ನೋಡಲಾರಂಭಿಸಿದನು. ಆ ಸಮಯದಲ್ಲಿ ಲೀ ಸ್ವಲ್ಪ ತಿನ್ನಲು ಶುರು ಮಾಡಿದ ಕೂಡಲೇ ಅಚಾನಕ್ ಕಾರಿನ ರೇಡಿಯೋ ತಾನಾಗಿಯೇ ಚಾಲನೆಯಾಯಿತು. ಅದೇ ಕ್ಷಣದಲ್ಲಿ ಕಾರಿನ ಡ್ಯಾಶ್ಬೋರ್ಡ್ನಿಂದ ತುಂಬ ಪ್ರಕಾಶಮಾನವಾದ ತೀವ್ರವಾದ ಬೆಳಕು ಹೊಮ್ಮಿತು. ಲೀಗೆ ಏಕಾಏಕಿ ತನ್ನ ಗಂಟಲು ಒತ್ತಿ ಹಿಡಿದಂತಾಯಿತು. ಉಸಿರು ಬರದೆ ಅವಳು ತತ್ತರಿಸತೊಡಗಿದಳು. ಅರ್ನಿ ತಕ್ಷಣವೇ ಅವಳ ಸಹಾಯಕ್ಕೆ ಧಾವಿಸಿದನು. ಆದರೆ ಕಾರಿನ ಬಾಗಿಲುಗಳು ಒಳಗಿನಿಂದಲೇ ಲಾಕ್ ಆಗಿದ್ದವು. ಭಯಭೀತನಾದ ಅರ್ನಿ ಹೊರಗಿನಿಂದ ಬಾಗಿಲು ತೆರೆಯಲು ಎಷ್ಟೇ ಪ್ರಯತ್ನಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇತ್ತ ಲೀ ಉಸಿರುಗಟ್ಟಿ ಸಾಯುವ ಹಂತಕ್ಕೆ ತಲುಪ್ತಿದ್ದಾಗಲೇ ಅಂತಿಮ ಕ್ಷಣದಲ್ಲಿ ಅವಳು ಒಳಗಿಂದಲೇ ಬಾಗಿಲು ತೆರೆಯುವಲ್ಲಿ ಯಶಸ್ವಿಯಾದಳು. ಅದೇ ಸಮಯದಲ್ಲಿ ಅಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿ ಹೇಗೋ ಅವಳನ್ನು ಹಿಡಿದು ಹೊರಗೆಳೆದನು. ಈ ದೃಶ್ಯವನ್ನು ಕಂಡು ಅರ್ನಿ ಕೋಪದಿಂದ ಉರಿದು ಆ ವ್ಯಕ್ತಿ ಮೇಲೆ ದಾಳಿ ಮಾಡಿದನು. ಆದರೆ ಅವನು ಮಾಡುತ್ತಿದ್ದದ್ದು ಬೇರೆ ಏನೂ ಅಲ್ಲ, ಲೀನ ಗಂಟ್ಲಿನಲ್ಲಿ ಸಿಲುಕಿದ್ದ ಆಹಾರವನ್ನು ಮಾತ್ರ ತೆಗೆಯುತ್ತಿದ್ದನು. ಸ್ವಲ್ಪ ಹೊತ್ತಿನ ನಂತರ ಪರಿಸ್ಥಿತಿ ಶಾಂತವಾಯಿತು. ಅರ್ನಿ ಲೀಯನ್ನು ಮನೆಗೆ ಬಿಡಲು ಬಂದನು. ಗಾಡಿಯಿಂದ ಇಳಿದ ಕ್ಷಣದಲ್ಲೇ ಲೀ ನೇರವಾಗಿ ಮನೆಗೆ ಪ್ರವೇಶಿಸಿದಳು ಮತ್ತು ಅರ್ನಿಯೊಂದಿಗೆ ಮಾತನಾಡಲು ಬಯಸುವುದಿಲ್ಲ ಎಂದು ಹೇಳಿದಳು. ಅರ್ನಿ ಕ್ಷಮೆ ಕೇಳಲು ಯತ್ನಿಸಿದನು, ಆದರೆ ಲೀ ಮನಸ್ಸಿನಲ್ಲಿ ಒಂದು ಭಾವನೆ ಗಟ್ಟಿಯಾಗಿ ಮುದ್ರಿತವಾಗಿತ್ತು. ಈ ಕಾರು ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದೆ. ಅಷ್ಟೇ ಅಲ್ಲ, ಈ ಕಾರ್ ತನ್ನ ಮೇಲೆ ಅಸೂಯೆ ಪಡುತ್ತಿದೆ ಎಂದು ಅವಳಿಗೆ ಅನಿಸತೊಡಗಿತ್ತು. ಏಕೆಂದರೆ ಅವರು ಕಾರಿನಲ್ಲಿ ಒಟ್ಟಿಗೆ ಸೇರಿದಾಗಲೆಲ್ಲ ಯಾವುದಾದರೂ ಒಂದು ಅನಾಹುತ ನಡೆಯುತ್ತಲೇ ಇತ್ತು. ಈ ಮಾತುಗಳನ್ನೆಲ್ಲ ಕೇಳಿದ ಅರ್ನಿ ಲೀಗೆ ಮಾನಸಿಕ ಆಘಾತವಾಗಿದೆ ಎಂದು ಭಾವಿಸಿದನು. ಆದ್ದರಿಂದ ನಾವು ನಾಳೆ ಮಾತನಾಡೋಣ ಎಂದು ಹೇಳಿ ಹೊರಟನು. ನಂತರ ಆರ್ನಿ ಮತ್ತೆ ಕಾರ್ನೊಳಗೆ ಕೂತನು. ಆದರೆ ಕಾರ್ ಸ್ಟಾರ್ಟ್ ಆಗಲೇ ಇಲ್ಲ. ಅವನು ನೇರವಾಗಿ ಕ್ರಿಸ್ಟಿನ್ ಜೊತೆ ಮಾತಾಡುವಂತೆ, ಇನ್ನು ಲೀಗ್ ಏನಾಯ್ತು ಎಂದು ನನಗೆ ಅರ್ಥವಾಗಿಲ್ಲ, ಆದರೆ ನಾನು ಯಾವಾಗಲೂ ನಿನ್ನನ್ನು ಅದೇ ರೀತಿಯಲ್ಲಿ ಪ್ರೀತಿಸ್ತೇನೆ ಎಂದು ಹೇಳಿದನು. ಇದಾದ ನಂತರ ಅವನು ಕೀಲಿಯನ್ನು ತಿರುಗಿಸಿದ ಕ್ಷಣದಲ್ಲೇ ಕಾರ್ ತಕ್ಷಣವೇ ಸ್ಟಾರ್ಟ್ ಆಯಿತು. ಆರ್ನಿ ನೇರವಾಗಿ ಗ್ಯಾರೇಜ್ಗೆ ಹೋಗಿ ಕ್ರಿಸ್ಟೀನನ್ನು ಅಲ್ಲಿ ಬಿಟ್ಟು ಮನೆಯತ್ತ ಹಿಂತಿರುಗಿದನು. ಆದರೆ ಅವನು ಹಿಂತಿರುಗಿದ ಕೆಲವೇ ಕ್ಷಣಗಳಲ್ಲಿ ಬಡಿ ಮತ್ತು ಅವನ ಗೆಳೆಯರು ಗ್ಯಾರೇಜ್ನೊಳಗೆ ನುಗ್ಗಿದರು. ಅವರ ಕೈಗಳಲ್ಲಿ ವಿವಿಧ ಆಯುಧಗಳು ಇದ್ದವು. ಕ್ಷಣಾರ್ಧದಲ್ಲೇ ಅವರು ಸಂಪೂರ್ಣವಾಗಿ ಕಾರನ್ನು ಧ್ವಂಸಗೊಳಿಸಿದರು. ಮರುದಿನ ಆರ್ನಿ ಹೇಗೋ ಲೀಯನ್ನು ಮನವೊಲಿಸುವಲ್ಲಿ ಯಶಸ್ವಿಯಾದನು. ನಂತರ ತನ್ನ ವಾಲೆಟನ್ನು ಕಾರ್ನಿಂದ ತೆಗೆದುಕೊಳ್ಳಲು ಇಬ್ಬರೂ ಗ್ಯಾರೇಜ್ಗೆ ಬಂದರು. ಆದರೆ ಒಳಗೆ ಕಾಲಿಟ್ಟ ಕ್ಷಣದಲ್ಲೇ ಕ್ರಿಸ್ಟೀನ್ ಅಸ್ತವ್ಯಸ್ತವಾಗಿರುವ ಸ್ಥಿತಿಯಲ್ಲಿ ಬಿದ್ದಿರುವುದನ್ನು ನೋಡಿ ಆರ್ನಿಗೆ ಭಾರೀ ಆಘಾತವಾಯಿತು. ಲೀ ಅಚ್ಚರಿಯಿಂದ, ಇದ್ಯಾರು ಮಾಡಿದ್ರು
ಎಂದು ಕೇಳಿದರು. ಆದರೆ ಅಚಾನಕ್ ಯಾವುದೇ ಕಾರಣವಿಲ್ಲದೆ ಆರ್ನಿ ಲೀ ಮೇಲೆ ಜೋರಾಗಿ ಕೂಗಿದ್ನು ಮತ್ತು ಅವಳಿಗೆ ಅಲ್ಲಿಂದ ಹೋಗುವಂತೆ ಹೇಳಿದ್ನು. ನಂತರ ಆರ್ನಿ ಈ ವಿಷಯವನ್ನು ತನ್ನ ತಾಯಿ ತಂದೆಗೆ ತಿಳಿಸಿದ್ನು. ಅವರು ಅವನನ್ನು ಶಾಂತಪಡಿಸ್ತಾ, ನಾವು ನಿನಗೆ ಹೊಸ ಕಾರ್ ತಂದು ಕೊಡ್ತೇವೆ ಎಂದು ಹೇಳಿದರು. ಆ ಮಾತು ಕೇಳಿ ಆರ್ನಿಗೆ ಇನ್ನಷ್ಟು ಕೋಪ ಉಕ್ಕಿ ಬಂತು. ಯಾಕೆಂದ್ರೆ ಲೀಯಂತೆ ಅವನ ತಾಯಿ ತಂದೆಯು ಕ್ರಿಸ್ಟೀನನ್ನು ದ್ವೇಷಿಸುತ್ತಿದ್ದಾರೆ ಎಂದು ಅವನಿಗೆ ಅನಿಸಿತ್ತು. ಅಷ್ಟೇ ಅಲ್ಲ, ಕ್ರಿಸ್ಟೀನ್ ಈ ಸ್ಥಿತಿಗೆ ಕಾರಣವೂ ಅವರೇ ಎಂದು ಅವನು ದೂಷಿಸತೊಡಗಿದನು. ಯಾಕೆಂದ್ರೆ ಅವರು ಕಾರನ್ನು ಮನೆಯಲ್ಲಿಯೇ ಇಡಲು ಅವಕಾಶ ನೀಡಿದರೆ ಇಂದು ಅದು ಸುರಕ್ಷಿತವಾಗಿರುತ್ತಿತ್ತು ಎಂದು ಅವನು ಭಾವಿಸಿದನು. ಅದಾದ ನಂತರ ಆರ್ನಿ ತನ್ನ ತಾಯಿ ತಂದೆಗೆ ಇನ್ನೂ ಕಠಿಣವಾಗಿ ಮಾತನಾಡುತ್ತಾ ತನ್ನ ಕೋಣೆಯತ್ತ ಹೊರಟನು. ಆ ಕ್ಷಣದಲ್ಲಿ ಅವನ ತಂದೆ ಅವನನ್ನು ಹಿಡಿದು, ನಿನ್ನ ತಾಯಿಗೆ ಕ್ಷಮೆ ಕೇಳು ಎಂದು ಹೇಳಿದರು. ಆದರೆ ಆರ್ನಿ ಇನ್ನೂ ಹೆಚ್ಚು ಕಟುವಾಗಿ ಮಾತನಾಡತೊಡಗಿದನು. ಅದನ್ನು ಸಹಿಸಲಾಗದೆ ಅವನ ತಂದೆ ಕೈ ಎತ್ತಿದರು. ಆದರೆ ಈ ಬಾರಿ ಆರ್ನಿಯೂ ಹಿಂದೆ ಸರಿಯಲಿಲ್ಲ. ಅವನು ಕೂಡ ಪ್ರತಿದಾಳಿ ಮಾಡಿ ಸದ್ದಿಲ್ಲದೆ ಮನೆಯಿಂದ ಹೊರಬಂದನು. ಅವನು ನೇರವಾಗಿ ಕ್ರಿಸ್ಟೀನ್ ಬಳಿಗೆ ಹೋಗಿ ಮತ್ತೊಮ್ಮೆ ಪ್ರತಿಯೊಂದು ಭಾಗವನ್ನು ಒಂದೊಂದಾಗಿ ಜೋಡಿಸುವ ಮೂಲಕ ಅದನ್ನು ಸರಿಪಡಿಸುವುದಾಗಿ ನಿರ್ಧರಿಸಿದನು. ಆದರೆ ಅಲ್ಲಿ ಅವನು ಕಂಡ ದೃಶ್ಯ ಅವನಿಗೆ ಅಚ್ಚರಿ ಮೂಡಿಸಿತ್ತು. ಯಾಕೆಂದರೆ ಜಾದುವಿನಂತೆ ಕಾರು ತಾನಾಗಿಯೇ ಸರಿಯಾಗುತ್ತಿತ್ತು. ಅವನು ಅಚ್ಚರಿಯಿಂದ ನೋಡುತ್ತಲೇ ಇದ್ದನು. ನಂತರ ಸಂತಸಗೊಂಡ ಆರ್ನಿ ಕಾರಿಗೆ, ನೀನು ಇನ್ನೇನು ಮಾಡಬಲ್ಲೆ ಎಂದು ಕೇಳಿದನು. ಅದಕ್ಕೆ ಉತ್ತರಿಸುವಂತೆ ಕ್ರಿಸ್ಟೀನ್ ಕ್ಷಣಾರ್ಧದಲ್ಲೇ ತನ್ನನ್ನು ತಾನೇ ಸಂಪೂರ್ಣವಾಗಿ ಸರಿಪಡಿಸಿಕೊಂಡಿತ್ತು. ಅದೇ ರಾತ್ರಿಯಲ್ಲಿ ನಾವು ಮೂಚಿ ಎಂಬ ಹುಡುಗನನ್ನು ನೋಡ್ತೇವೆ. ಅವನು ಬಡಿ ಜೊತೆ ಇರುವ ಒಬ್ಬ ದುಷ್ಟ ಗೂಂಡ. ಅವನು ರಸ್ತೆಯ ಮಧ್ಯದಲ್ಲಿ ಒಂದು ಟ್ರಕ್ಕನ್ನು ನಿಲ್ಲಿಸಿ ಅದನ್ನು ಲೂಟಿ ಮಾಡ್ತಿದ್ದ. ಅಷ್ಟರಲ್ಲಿ ದೂರದಿಂದ ಒಂದು ಎಂಜಿನ್ನ ಗರ್ಜನೆ ಅವನ ಕಿವಿಗೆ ಬಂತು. ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ಅವನ ಕಣ್ಣುಗಳು ನಂಬಲಿಲ್ಲ. ಯಾಕೆಂದ್ರೆ ಅಲ್ಲಿ ನಿಂತಿದ್ದದ್ದು ಪೂರ್ಣವಾಗಿ ಹೊಸದಾಗಿ ಮಿನುಗುತ್ತಿದ್ದ ಕ್ರಿಸ್ಟೀನ್. ಅವನು ಆರ್ನಿ ಕಾರ್ನಲ್ಲಿರಬಹುದು ಎಂದು ಭಾವಿಸಿ ಬಡಿ ಜೊತೆ ಸೇರಿ ಕ್ರಿಸ್ಟೀನನ್ನು ನಾಶ ಮಾಡಿದ ವಿಷಯ ಆರ್ನಿಗೆ ಗೊತ್ತಾಗಿದೆ ಎಂದು ಭಯಭೀತನಾದ ಮೂಚಿ ಆರ್ನಿಗೆ ಕ್ಷಮೆ ಕೇಳತೊಡಗಿದನು. ಆದರೆ ಇದ್ದಕ್ಕಿದ್ದಂತೆ ಕಾರ್ನ ಹೆಡ್ಲೈಟ್ಗಳು ಬೆಳಗಿದವು. ಕ್ರಿಸ್ಟೀನ್ ವೇಗವಾಗಿ ಮೂಚಿಯತ್ತ ಧಾವಿಸಿತು. ಮೂಚಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಓಡತೊಡಗಿದನು. ರಸ್ತೆಯ ಪಕ್ಕದಲ್ಲಿದ್ದ ಒಂದು ಕಿರಿದಾದ ಗಲಿಯೊಳಗೆ ಅವನು ಮರೆಮಾಡಿಕೊಂಡನು. ಅವನಿಗೆ ಈಗ ಕಾರು ಹಿಂದಿರುಗಬಹುದು ಎಂದು ಅನಿಸಿತು. ಆದರೆ ಕ್ರಿಸ್ಟೀನ್ ಮತ್ತೆ ಅವನ ಹಿಂದೆ ಬಿತ್ತು. ಮೂಚಿ ಓಡುತ್ತಾ ಒಂದು ಹಳೆಯ ಗೋದಾಮಿನೊಳಗೆ ನುಗ್ಗಿದನು. ಆದರೂ ಕ್ರಿಸ್ಟೀನ್ ಅವನನ್ನು ಬಿಡಲಿಲ್ಲ. ಕೊನೆಗೆ ಮೂಚಿ ಒಂದು ಮೂಲೆಗೆ ಸಿಕ್ಕಿಬಿದ್ದನು. ಅಲ್ಲಿ ಕ್ರಿಸ್ಟೀನ್ ಅವನನ್ನು ಸಂಪೂರ್ಣವಾಗಿ ಸುತ್ತುವರಿದಿತ್ತು. ಓಡಲು ಯಾವುದೇ ದಾರಿ ಇರಲಿಲ್ಲ. ಭಯದಿಂದ ನಡುಗುತ್ತಿದ್ದ ಮೂಚಿ ತನ್ನ ಚಾಕುವನ್ನು ಹೊರತೆಗೆದು ಆರ್ನಿಯನ್ನು ಬೆದರಿಸಲು ಯತ್ನಿಸಿದನು. ಆದರೆ ಕ್ರಿಸ್ಟೀನ್ ಬಲವಂತವಾಗಿ ಒಳಗೆ ನುಗ್ಗಿತು ಮತ್ತು ಮೂಚಿಯನ್ನು ನಿರ್ದಯವಾಗಿ ಕೊಂದಿತ್ತು. ಮುಂದಿನ ಬೆಳಗ್ಗೆ ಆರ್ನಿ ಡೆನಿಸ್ನ ನೋಡಿ ಹೋಗಿ ಮೂಚಿಯ ಸಾವಿನ ಬಗ್ಗೆ ಎಲ್ಲವನ್ನೂ ಹೇಳಿದ್ನು. ಅದನ್ನು ಕೇಳಿ ಡೆನಿಸ್ ಬೆಚ್ಚಿಬಿದ್ನು. ಅವನಿಗೆ ಇನ್ನೊಂದು ಪ್ರಶ್ನೆಯೂ ಕಾಡ್ತಿತ್ತು. ಕ್ರಿಸ್ಟೀನ್ ಸಂಪೂರ್ಣವಾಗಿ ನಾಶವಾಗಿದ್ದರೆ ಅದು ತಾನಾಗಿಯೇ ಹೇಗೆ ಸರಿಯಾಗಿತ್ತು? ಆದರೆ ಆರ್ನಿ ಯಾವುದೇ ಉತ್ತರ ನೀಡದೆ ಮೌನವಾಗಿ ಅಲ್ಲಿಂದ ಹೊರಟುಹೋದನು. ಅಷ್ಟರಲ್ಲಿ ಡಿಟೆಕ್ಟಿವ್ ಜಾನ್ ಕಿನ್ಸ್ ಆರ್ನಿಯನ್ನು ಭೇಟಿಯಾಗಲು ಬಂದನು. ಅವನು ಆರ್ನಿಗೆ ಕ್ರಿಸ್ಟೀನ್ ಮೇಲೆ ದಾಳಿ ಮಾಡಿದ ಗೂಂಡಾಗಳನ್ನು ತಾನು ಹುಡುಕುತ್ತಿರುವುದಾಗಿ ಭರವಸೆ ನೀಡಿದನು. ಅಷ್ಟೇ ಅಲ್ಲ, ಮೂಚಿಯ ಕೊಲೆ ಪ್ರಕರಣವು ಅದೇ ಕೈಯಲ್ಲಿದೆ ಎಂದು ತಿಳಿಸಿದನು. ಆರ್ನಿ, ಮೂಚಿಯ ಸಾವಿನ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಆದರೆ ಆ ಸುದ್ದಿ ಕೇಳಿ ನನಗೆ ಖುಷಿಯಾಗಿದೆ ಎಂದು ಉತ್ತರಿಸಿದನು. ಈ ಮಾತು ಕೇಳುತ್ತಿದ್ದಂತೆಯೇ ಡಿಟೆಕ್ಟಿವ್ಗೆ ಆರ್ನಿಯ ಮೇಲೆ ಸಂದೇಹ ಮೂಡತೊಡಗಿತ್ತು. ಅವನು ಆರ್ನಿಗೆ, ನಿನ್ನ ಗೆಳತಿ ಒಂದು ಪ್ರಮುಖ ಸಾಕ್ಷಿ ನೀಡಿದ್ದಾಳೆ ಎಂದು ತಿಳಿಸಿದನು. ಅವಳ ಹೇಳಿಕೆಯ ಪ್ರಕಾರ ಕಾರು ಸಂಪೂರ್ಣವಾಗಿ ನಾಶವಾಗಿದ್ದರೂ ಅದು ತಾನಾಗಿಯೇ ಮತ್ತೆ ಸರಿಯಾಗಿತ್ತು. ಇದು ಕೇಳಿದ ಕ್ಷಣದಲ್ಲೇ ಆರ್ನಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿ ಅಲ್ಲಿಂದ ಹೊರಟು ಹೋದನು. ನಂತರ ಅವನು ಲೀಗೆ ಫೋನ್ ಮಾಡಿ ಭೇಟಿಯಾಗಲು ಕರೆದನು. ಆದರೆ ಲೀ ಸ್ಪಷ್ಟವಾಗಿ ನಿರಾಕರಿಸಿದಳು. ಇದು ಆರ್ನಿಯನ್ನು ಇನ್ನಷ್ಟು ಕೋಪದಿಂದ ಉರಿಯುವಂತೆ ಮಾಡಿತು. ಇನ್ನೊಂದು ಕಡೆ ಬಡಿ ತನ್ನ ಸ್ನೇಹಿತ ಡಾನ್ ಜೊತೆಗೆ ಮಧ್ಯೆ ತೆಗೆದುಕೊಂಡು ಕಾರು ಓಡಿಸುತ್ತಿದ್ದರು. ಮಾರ್ಗ ಮಧ್ಯೆ ಇನ್ನೊಂದು ಕಾರು ಅವರನ್ನು ಹಿಂಬಾಲಿಸಲು ಆರಂಭಿಸಿತು. ಭಯಗೊಂಡ ಬಡಿ ಕಾರು ನಿಲ್ಲಿಸಿ ಅವರನ್ನು ಹಿಂಬಾಲಿಸುತ್ತಿರುವವರು ಯಾರು ಎಂದು ನೋಡಿದನು. ಆದರೆ ಹೆಡ್ಲೈಟ್ಸ್ಗಳ ಬೆಳಕಿನಿಂದಾಗಿ ಅವನಿಗೆ ಏನೂ ಕಾಣಲಿಲ್ಲ. ಅವನು ತನ್ನ ಕಾರನ್ನು ರಿವರ್ಸ್ ಮಾಡಿದನು. ಅದೇ ಕ್ಷಣದಲ್ಲಿ ಹಿಂಬಾಲಿಸುತ್ತಿದ್ದ ಕಾರು ಅದೇ ರೀತಿ ರಿವರ್ಸ್ ಆಯಿತು. ಅಷ್ಟರಲ್ಲಿ ಅದು ಬೇರೆ ಯಾರೂ ಅಲ್ಲ, ಕ್ರಿಸ್ಟೀನ್ ಎಂಬ ಸತ್ಯ ಬಹಿರಂಗವಾಯಿತು. ಈಗ ಬಡಿ ಕೋಪಗೊಂಡು ಕಾರು ವೇಗವಾಗಿ ಓಡಿಸಿ ತನ್ನ ಸ್ನೇಹಿತ ರಿಚಿ ಕೆಲಸ ಮಾಡುತ್ತಿದ್ದ ಪೆಟ್ರೋಲ್ ಬಂಕ್ನಲ್ಲಿ ನೇರವಾಗಿ ನಿಲ್ಲಿಸಿದನು. ಬಡಿ ಕಾರಿನಿಂದ ಇಳಿದು ಒಂದು ಕಬ್ಬಿಣದ ರಾಡ್ ಹಿಡಿದುಕೊಂಡು ತನ್ನನ್ನು ಹಿಂಬಾಲಿಸುತ್ತಿದ್ದವನಿಗೆ ಪಾಠ ಕಲಿಸಲು ಸಿದ್ಧನಾದನು. ಆದರೆ ಅದಕ್ಕೂ ಮುನ್ನವೇ ಕ್ರಿಸ್ಟೀನ್ ಭೀಕರ ವೇಗದಲ್ಲಿ ಬಂದು ನೇರವಾಗಿ ಬಡಿಯ ಕಾರಿಗೆ ಡಿಕ್ಕಿ ಹೊಡೆದಿತು. ಡಿಕ್ಕಿಯ ಪರಿಣಾಮ ಅವನ ಕಾರು ಭಾರಿಯಾಗಿ ಹಾನಿಗೊಳಗಾಯಿತು. ಆರ್ನಿ ಕಾರಿನೊಳಗೆ ಇರಬಹುದು ಎಂದು ಬಡಿ ಭಾವಿಸಿದನು. ಅವನು ಜೋರಾಗಿ, ಹೊರಗೆ ಬಾ ಆರ್ನಿ ಎಂದು ಕೂಗಿದನು. ಆದರೆ ಉತ್ತರವಾಗಿ ಕ್ರಿಸ್ಟೀನ್ ಮತ್ತೊಮ್ಮೆ ವೇಗವಾಗಿ ಬಡಿಯ ಕಾರಿಗೆ ಡಿಕ್ಕಿ ಹೊಡೆದು ಅದನ್ನು ನೇರವಾಗಿ ವರ್ಕ್ಶಾಪ್ ಒಳಗೆ ತಳ್ಳಿಬಿಟ್ಟಿತು. ಡಾನ್ ಕಾರಿನೊಳಗೆ ಕುಳಿತಿದ್ದ. ಕ್ರಿಸ್ಟೀನ್ ಅವನನ್ನು ಕಾರಿನೊಂದಿಗೆ ಸೇರಿ ನಿರ್ದಯವಾಗಿ ಪುಡಿಪುಡಿ ಮಾಡಿತು. ಅಷ್ಟರಲ್ಲಿ ಬಡಿಯ ಕಾರಿನಿಂದ ಪೆಟ್ರೋಲ್ ಸೋರಿಕೆಯಾಗತೊಡಗಿತು ಮತ್ತು ಕ್ಷಣ ಮಾತ್ರದಲ್ಲೇ ಒಂದು ಭೀಕರ ಅಗ್ನಿ ಹೊತ್ತಿಕೊಂಡಿತ್ತು. ಕೆಲವೇ ಕ್ಷಣಗಳಲ್ಲಿ ಪೂರ್ಣ ಗ್ಯಾರೇಜ್ ಭಯಾನಕ ಸ್ಫೋಟದಿಂದ ನಡಗಿತು. ಅದೇ ಅಗ್ನಿಯಲ್ಲಿ ರಿಚಿಯು ಸುಟ್ಟು ಹೋಗಿ ಅವನು ಸಾವನ್ನಪ್ಪಿದನು. ಇದನ್ನು ಕಂಡ ಕ್ಷಣದಲ್ಲೇ ಬಡಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಓಡತೊಡಗಿದನು. ಆದರೆ ಅಗ್ನಿಯಲ್ಲಿ ಹೊತ್ತಿ ಉರಿಯುತ್ತಿದ್ದ ಕ್ರಿಸ್ಟೀನ್ ಮತ್ತೆ ಅವನ ಹಿಂದೆ ಬಿದ್ದಿತು. ಕೊನೆಗೆ ಕ್ರಿಸ್ಟೀನ್ ಬಡಿಯನ್ನು ನಿರ್ದಯವಾಗಿ ಕೊಂದಿತು. ಅವನು ಅಲ್ಲಿ ಉರಿದು ಬೂದಿಯಾಗಿ ಬಿಟ್ಟನು.
ಸ್ವಲ್ಪ ಸಮಯದ ನಂತರ ಗ್ಯಾರೇಜ್ ಮಾಲೀಕ ವಿಲ್ ಒಂದು ಕಾರಿನ ಶಬ್ದವನ್ನು ಕೇಳಿದನು. ಅವನು ತಿರುಗಿ ನೋಡಿದಾಗ ಧೂಮದಿಂದ ಆವರಿಸಿಕೊಂಡು ಅಗ್ನಿಯ ಗುರುತುಗಳೊಂದಿಗೆ ಕ್ರಿಸ್ಟೀನ್ ಅವನ ಎದುರು ನಿಂತಿದ್ದಳು. ಅವನಿಗೆ ತುಂಬಾ ಆಶ್ಚರ್ಯವಾಯಿತು, ಏಕೆಂದರೆ ಆರ್ನಿ ಅಂದರೆ ಇನ್ನೊಂದು ಗಾಡಿಯನ್ನು ಸರಿಪಡಿಸಲು ಹೋಗಿದ್ದಾನೆ ಎಂಬುದು ಅವನಿಗೆ ಗೊತ್ತಿತ್ತು. ಹೀಗಿರುವಾಗ ಕ್ರಿಸ್ಟೀನ್ನೊಳಗೆ ಕುಳಿತಿರುವವನು ಯಾರು ಎಂಬುದನ್ನು ತಿಳಿದುಕೊಳ್ಳಲು ಅವನು ತನ್ನ ಬಂದೂಕನ್ನು ಹಿಡಿದು ಮುಂದೆ ಹೋದನು. ಅವನು ಗಾಡಿಯ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದ, ಆದರೆ ಗಾಡಿ ತುಂಬ ಬಿಸಿಯಾಗಿತ್ತು. ಹೀಗಾಗಿ ಬಟ್ಟೆಯ ಸಹಾಯದಿಂದ ಬಾಗಿಲನ್ನು ತೆರೆದನು. ಒಳಗೆ ನೋಡಿದಾಗ ಗಾಡಿ ಸಂಪೂರ್ಣ ಖಾಲಿಯಾಗಿತ್ತು. ಇದನ್ನು ಕಂಡವನು ಏನೂ ಅರ್ಥವಾಗಲಿಲ್ಲ. ನಂತರ ಅವನು ಸ್ವತಃ ಕಾರಿನಲ್ಲಿ ಕುಳಿತನು. ಆದರೆ ಅದೇ ಕ್ಷಣದಲ್ಲಿ ಅವನು ಮಾಡಿದ ತಪ್ಪಿನ ಬೆಲೆ ಎಷ್ಟು ಭಯಾನಕವಾಗಿರುತ್ತದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಏಕೆಂದರೆ ಆ ದಿನ ಕ್ರಿಸ್ಟೀನ್ ಯಾವುದೇ ಸಾಕ್ಷಿಯನ್ನು ಜೀವಂತವಾಗಿ ಬಿಡಲು ಸಿದ್ಧಲಿರಲಿಲ್ಲ. ಅಚಾನಕ್ ಗಾಡಿಯ ಬಾಗಿಲು ಒಳಗಿನಿಂದಲೇ ತಾನೇ ಲಾಕ್ ಆಯಿತು. ಮುಂದಿನ ಕ್ಷಣದಲ್ಲಿ ವಿಲ್ ಕುಳಿತಿದ್ದ ಸೀಟನ್ನು ಡ್ಯಾಶ್ಬೋರ್ಡ್ ಕಡೆಗೆ ಬಲವಂತವಾಗಿ ನೂಕಿ ಅವನನ್ನು ನಿರ್ದಯವಾಗಿ ಕೊಂದು ಹಾಕಿತು. ಮುಂದಿನ ಬೆಳಗ್ಗೆ ಆರ್ನಿ ಗ್ಯಾರೇಜ್ಗೆ ಬಂದಾಗ ಅಲ್ಲಿ ಹಲವಾರು ಪೊಲೀಸ್ ಕಾರುಗಳು ನಿಂತಿರುವುದನ್ನು ಕಂಡನು. ಅವನು ಡಿಟೆಕ್ಟಿವ್ ಜಂಕಿನ್ ಅವರನ್ನು ಭೇಟಿ ಮಾಡಿದಾಗ ಕ್ರಿಸ್ಟೀನ್ ಗಾಡಿಯೊಳಗೆ ಗ್ಯಾರೇಜ್ ಮಾಲೀಕ ವಿಲ್ನ ಶವ ಪತ್ತೆಯಾಗಿದೆ ಎಂಬ ಮಾಹಿತಿ ತಿಳಿಯಿತು. ಆರ್ನಿ, ಇದು ಹೇಗೆ ಆಯಿತು ಎಂದು ನನಗೆ ತಿಳಿದಿಲ್ಲ ಎಂದು ಹೇಳಿದನು. ಆದರೆ ಅವನ ಮನಸ್ಸಿಗೆ ಮಾತ್ರ ಇದರ ಹಿಂದೆ ಕ್ರಿಸ್ಟೀನ್ನ ಕೈವಾಡವೇ ಇದೆ ಎಂದು ಚೆನ್ನಾಗಿ ತಿಳಿದಿತ್ತು. ಏಕೆಂದರೆ ಆ ಕ್ಷಣದಲ್ಲೂ ಕ್ರಿಸ್ಟೀನ್ ಮತ್ತೆ ಹೊಳೆಯುತ್ತಾ ಏನೂ ಆಗದಂತೆ ತನ್ನ ಸ್ಥಳದಲ್ಲೇ ನಿಂತುಕೊಂಡಿದ್ದರು. ಇತ್ತ ಡೆನಿಸ್ ಆಸ್ಪತ್ರೆಯಿಂದ ಮನೆಗೆ ಹಿಂತಿರುಗುತ್ತಿದ್ದಂತೆ ಲೀ ಅವನಿಗೆ ಫೋನ್ ಮಾಡಿ ಅವನನ್ನು ಭೇಟಿಯಾಗಲು ಕೇಳಿದ್ಲು. ಅವಳು ಕ್ರಿಸ್ಟೀನ್ ಅರ್ನಿಯನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಂಡಿದ್ದಾಳೆ, ಅವನು ಈಗ ಅವಳ ಮೋಹದಲ್ಲಿ ಹುಚ್ಚನಂತೆ ವರ್ತಿಸುತ್ತಿದ್ದಾನೆ ಎಂದು ಹೇಳಿದ್ಲು. ಡೆನಿಸ್, ಅರ್ನಿ ಸ್ವತಃ ತಾನೇ ಯಾವುದೇ ತಪ್ಪು ಕೆಲಸ ಮಾಡುವವನಲ್ಲ, ಆದರೆ ಕ್ರಿಸ್ಟೀನ್ ಅವನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದ್ದರೆ ಅವಳನ್ನು ನಾಶ ಮಾಡುವುದು ತುಂಬ ಅಗತ್ಯ ಎಂದು ಉತ್ತರಿಸಿದನು. ಇದಾದ ಬಳಿಕ ಲೀ ತನ್ನ ಮನೆಗೆ ಹಿಂತಿರುಗಿದ್ಲು. ಆದರೆ ಕೆಲವೇ ಕ್ಷಣಗಳಲ್ಲಿ ಅರ್ನಿ ಕ್ರಿಸ್ಟೀನ್ನಲ್ಲಿ ಕುಳಿತು ಅಲ್ಲಿ ತಲುಪಿದನು. ಅವನು ಡೆನಿಸ್ಗೆ ಒಂದು ಡ್ರೈವ್ಗೆ ಹೋಗೋಣ ಎಂದು ಹೇಳಿ ಇಬ್ಬರೂ ಹೊರಟರು. ಆದರೆ ಅರ್ನಿಯ ವರ್ತನೆ ಮತ್ತೆ ಅಸಾಮಾನ್ಯವಾಗಿತ್ತು. ಅಚಾನಕ್ ಅವನು ಗಾಡಿಯನ್ನು ಅತೀವ ವೇಗದಲ್ಲಿ ಚಲಾಯಿಸಲು ಆರಂಭಿಸಿದ. ಮತ್ತೆ ಅವನು ಸ್ಟೀರಿಂಗ್ ವೀಲನ್ನೇ ಬಿಟ್ಟನು. ಇದನ್ನು ಕಂಡ ಡೆನಿಸ್ ಭಯದಿಂದ ಕಂಗಾಲಾದನು. ಅವನು ಕ್ರಿಸ್ಟೀನ್ ನಿನ್ನ ನಿಯಂತ್ರಣದಲ್ಲಿ ಇಲ್ಲ ಎಂದು ಕೂಗಿದನು. ಆದರೆ ಅರ್ನಿ ವಿಚಿತ್ರ ಧ್ವನಿಯಲ್ಲಿ ನನ್ನ ಮತ್ತು ಕ್ರಿಸ್ಟೀನ್ ನಡುವೆ ಯಾರೂ ಬರಲು ಸಾಧ್ಯವಿಲ್ಲ ಎಂದು ಹೇಳಿದನು. ಅವನಿಗೆ ಕ್ರಿಸ್ಟೀನ್ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಅದನ್ನು ಸಾಬೀತುಪಡಿಸುವಂತೆ ಅವನು ಗಾಡಿಯನ್ನು ಪೂರ್ಣ ವೇಗದಲ್ಲಿ ಎದುರಿನ ಲೇನ್ಗೆ ತಳ್ಳಿದನು. ಅವರು ಮುಂದೆ ಬರುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆಯುವುದನ್ನು ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡರು. ತನ್ನ ಸ್ನೇಹಿತನನ್ನು ಹುಚ್ಚತನದ ಅಂಚಿನಲ್ಲಿ ಕಂಡ ಡೆನಿಸ್ ಮುಂದಿನ ದಿನ ಕ್ರಿಸ್ಟೀನ್ನ ಬೋನೆಟ್ ಮೇಲೆ ಒಂದು ಟಿಪ್ಪಣಿಯನ್ನು ಕೆತ್ತಿದನು. ಅದರಲ್ಲಿ ಸಂಜೆಗೆ ಗ್ಯಾರೇಜ್ನಲ್ಲಿ ಭೇಟಿಯಾಗುವಂತೆ ಆರ್ನಿಯನ್ನು ಆಹ್ವಾನಿಸಿದನು. ಸಂಜೆಯ ಹೊತ್ತಿಗೆ ಡೆನಿಸ್ ಮತ್ತು ಲೀ ಇಬ್ಬರೂ ವರ್ಕ್ಶಾಪ್ನಲ್ಲಿ ಆರ್ನಿಗಾಗಿ ಕಾದು ನಿಂತಿದ್ರು. ಆದರೆ ಸಮಯ ಕಳೆಯುತ್ತಾ ಹೋದರೂ ಆರ್ನಿಯಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ. ಕೊನೆಗೆ ಅವರು ಹತ್ತಿರದಲ್ಲೇ ನಿಂತಿದ್ದ ಒಂದು ಎಕ್ಸ್ಕ್ವೇಟರ್ನಲ್ಲಿ ಕುಳಿತು ಅದನ್ನು ನಿಧಾನವಾಗಿ ವರ್ಕ್ಶಾಪ್ ಒಳಗೆ ತಂದು ನಿಲ್ಲಿಸಿದ್ರು. ಅವರು ಒಂದು ಯೋಜನೆ ರೂಪಿಸಿದ್ರು. ಲೀ ಆಫೀಸ್ ಒಳಗೆ ಇರ್ತಾಳೆ. ಆರ್ನಿ ಅಲ್ಲಿ ಕಾಲಿಟ್ಟ ಕ್ಷಣದಲ್ಲೆಲೆ ಗೇಟನ್ನು ಮುಚ್ಚಿಬಿಡಬೇಕು. ಅದಾದ ಮೇಲೆ ಅವಕಾಶವನ್ನು ಬಳಸಿಕೊಂಡು ಡೆನಿಸ್ ಎಕ್ಸ್ಕ್ವೇಟರ್ ಮೂಲಕ ಕ್ರಿಸ್ಟೀನನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಯೋಜನೆಯಂತೆ ಲೀ ಆಫೀಸ್ ಒಳಗೆ ಹೋದಳು. ಆದರೆ ಅವರಿಗೆ ಕ್ರಿಸ್ಟೀನ್ ಈಗಾಗಲೇ ವರ್ಕ್ಶಾಪ್ ಒಳಗೆ ಕಸದ ನಡುವೆ ಮೌನವಾಗಿ ಅಡಗಿ ಕುಳಿತಿದ್ದಾಳೆ ಎಂಬುದು ತಿಳಿದಿರಲಿಲ್ಲ. ಅಚಾನಕ್ ಕ್ರಿಸ್ಟೀನ್ ತನ್ನ ಹೆಡ್ಲೈಟ್ಗಳನ್ನು ಆನ್ ಮಾಡಿತು. ಲೀಯನ್ನು ಪುಡಿ ಮಾಡಲು ಮುಂದಕ್ಕೆ ದೌಡಾಯಿಸಿತು. ಲೀ ಜೀವ ಉಳಿಸಿಕೊಳ್ಳಲು ಗಾಳಿಯಲ್ಲಿ ತೂಗಾಡುತ್ತಿದ್ದ ಒಂದು ಟೈರನ್ನು ಹಿಡಿದುಕೊಂಡು ತನ್ನನ್ನು ತಾನು ಕಾಪಾಡಿಕೊಂಡಳು. ಆದರೆ ಕ್ರಿಸ್ಟೀನ್ ಕೂಡ ಬಿಟ್ಟುಕೊಡದೆ ಮತ್ತೆ ಅವಳ ಮೇಲೆ ದಾಳಿ ಮಾಡಲು ಮುಂದಾದಳು. ಆ ಕ್ಷಣದಲ್ಲಿ ಡೆನಿಸ್ ಎಕ್ಸ್ಕ್ವೇಟರ್ನ ದೊಡ್ಡ ಪಂಜವನ್ನು ಲೀ ಮತ್ತು ಕ್ರಿಸ್ಟೀನ್ ನಡುವೆಗೆ ಅವಳಿಗೆ ಯಾವುದೇ ಹಾನಿಯಾಗದಂತೆ ತಂದು ನಿಲ್ಲಿಸಿದನು. ಅದನ್ನು ನೋಡಿ ಕ್ರಿಸ್ಟೀನ್ ಹಿಂದೆ ಸರಿದು ವರ್ಕ್ಶಾಪ್ನ ಇನ್ನೊಂದು ಅಂಚಿಗೆ ಹೋದಳು. ಡೆನಿಸ್ ಕೂಡ ಎಕ್ಸ್ಕ್ವೇಟರ್ ಅನ್ನು ವಿರುದ್ಧ ದಿಕ್ಕಿಗೆ ತಿರುಗಿಸಿದನು. ಇದೀಗ 2 ಯಂತ್ರಗಳು ಮುಖಾಮುಖಿಯಾಗಿ ನಿಂತಿದ್ದವು. ಆ ಕ್ಷಣದಲ್ಲೇ ಕ್ರಿಸ್ಟೀನ್ ಈಗ ಒಬ್ಬಳೇ ಚಲಿಸುತ್ತಿರಲಿಲ್ಲ. ಆರ್ನಿಯೇ ಅವಳಿಗೆ ಸಹಾಯ ಮಾಡುತ್ತಿದ್ದನು ಎಂಬ ಸತ್ಯ ಬಹಿರಂಗವಾಯಿತು. ಅವನು ಸಂಪೂರ್ಣವಾಗಿ ಗಾಡಿಯ ವಶದಲ್ಲಿದ್ದ. ಅಚಾನಕ್ ಕ್ರಿಸ್ಟೀನ್ ತನ್ನ ಹೆಡ್ಲೈಟ್ಗಳನ್ನು ಮತ್ತೆ ಆನ್ ಮಾಡಿತು. ಕೆಲವೇ ಸೆಕೆಂಡ್ಗಳಲ್ಲಿ ಅವಳು ತಾನೇ ಸಂಪೂರ್ಣವಾಗಿ ಸರಿಪಡಿಸಿಕೊಂಡಳು. ಇನ್ನೊಂದೆಡೆ ಎಕ್ಸ್ಕ್ವೇಟರ್ ಕೆಲಸ ಮಾಡುವುದನ್ನು ನಿಲ್ಲಿಸಿತು. ಡೆನಿಸ್ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಲು ಹೋರಾಡುತ್ತಿದ್ದ ಸಮಯದಲ್ಲೇ ಕ್ರಿಸ್ಟೀನ್ ಆಫೀಸ್ ಕಡೆಗೆ ಲೀಯನ್ನು ಶಾಶ್ವತವಾಗಿ ಕೊನೆಗಾಣಿಸಲು ದೌಡಾಯಿಸಿತು. ಅವಳು ಎಲ್ಲವನ್ನೂ ಒಡೆಯುತ್ತಾ ಲೀ ಕಡೆಗೆ ಮರಣದ ವೇಗದಲ್ಲಿ ಚಲಿಸಿತು. ಆದರೆ ಆ ಭೀಕರ ಡಿಕ್ಕಿಯ ಪರಿಣಾಮವಾಗಿ ಆರ್ನಿ ವಿಂಡ್ಶೀಲ್ಡ್ ಒಡೆದು ಹೊರಗೆ ಎಸೆದಂತೆ ಬಿದ್ದನು. ಲೀ ಅವನನ್ನು ನೋಡಲು ಮುಂದೆ ಓಡಿದಳು. ಆ ಕ್ಷಣದಲ್ಲಿ ಆರ್ನಿ ಅಚಾನಕ್ ಎದ್ದು ನಿಂತು ಅವಳನ್ನು ಬೆಚ್ಚಿ ಬೀಳಿಸಿದನು. ದುರದೃಷ್ಟವಶಾತ್ ಅವನ ದೇಹದೊಳಗೆ ವಿಂಡ್ಶೀಲ್ಡ್ನ ದೊಡ್ಡ ಗಾಜಿನ ತುಂಡು ಸಿಲುಕಿಕೊಂಡಿತ್ತು. ತನ್ನ ಕೊನೆಯ ಕ್ಷಣಗಳಲ್ಲಿ ಆರ್ನಿ ತನ್ನ ಪ್ರೀತಿಯ ಗಾಡಿಯನ್ನು ಒಮ್ಮೆ ಮುಟ್ಟಲು ಪ್ರಯತ್ನಿಸಿದನು. ಆದರೆ ಗಾಯಗಳ ಎದುರು ಅವನು ಸೋತು ಕ್ರಿಸ್ಟೀನ್ನ ಎದುರಲ್ಲೇ ಅವನು ನಿಧಾನವಾಗಿ ಕೊನೆ ಉಸಿರೆಳೆದನು. ಅಲ್ಲಿಯೇ ಅವನ ಕತೆ ಅಂತ್ಯವಾಯಿತು. ಲೀ ತಕ್ಷಣವೇ ಅಲ್ಲಿಂದ ಓಡಿ ಹೋದಳು. ಆದರೆ ಪ್ರತೀಕಾರದ ಬೆಂಕಿಯಲ್ಲಿ ಕುದಿಯುತ್ತಿದ್ದ ಕ್ರಿಸ್ಟೀನ್ ಕ್ಷಣ ಮಾತ್ರದಲ್ಲೇ ರಿವರ್ಸ್ ಗೇರ್ ಹಾಕಿ ಲೀಯನ್ನು ಪುಡಿ ಮಾಡಲು ಯತ್ನಿಸಿತು. ಆದರೆ ಅಂತಿಮ ಕ್ಷಣದಲ್ಲಿ ಲೀ ತಪ್ಪಿಸಿಕೊಂಡಳು. ಕ್ರಿಸ್ಟೀನ್ ಮಾತ್ರ ನಿಯಂತ್ರಣ ತಪ್ಪಿ ಒಂದು ಕಂಬಕ್ಕೆ ಭೀಕರವಾಗಿ ಡಿಕ್ಕಿ ಹೊಡೆದು ಅಲ್ಲಿಯೇ ಸಿಲುಕಿಕೊಂಡಳು. ಈ ಅವಕಾಶವನ್ನು ಬಳಸಿಕೊಂಡ ಡೆನಿಸ್ ಎಕ್ಸ್ಕ್ವೇಟರ್ ಅನ್ನು ಮತ್ತೆ ಸ್ಟಾರ್ಟ್ ಮಾಡಿ ನೇರವಾಗಿ ಕ್ರಿಸ್ಟೀನ್ ಕಡೆಗೆ ದೌಡಾಯಿಸಿದನು.
ಅವನು ಸಂಪೂರ್ಣ ಶಕ್ತಿಯಿಂದ ಗಾಡಿಗೆ ಭೀಕರ ಡಿಕ್ಕಿ ಹೊಡೆದನು. ಆದರೂ ಸಹ ಕ್ರಿಸ್ಟೀನ್ ಹೋರಾಡುತ್ತಾ ತನ್ನನ್ನು ತಾನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇತ್ತು. ಮತ್ತೊಮ್ಮೆ ಕ್ರಿಸ್ಟೀನ್ ಲೀ ಕಡೆಗೆ ದಾಳಿ ಮಾಡಲು ಮುಂದಾದಳು. ಆ ಕ್ಷಣದಲ್ಲಿ ಡೆನಿಸ್ ಎಕ್ಸ್ಕವೇಟರ್ನ ದೊಡ್ಡ ಪಂಜದಿಂದ ಹಿಂಬದಿಯಿಂದ ಕ್ರಿಸ್ಟೀನನ್ನು ಕುಚ್ಚಿ ಹಾಕಿದನು. ಈ ದಾಳಿಯಿಂದ ಆ ಹುಚ್ಚುಕಾರನ ಶಕ್ತಿ ಸ್ವಲ್ಪ ಕುಗ್ಗಿತು. ಲೀ ಕೂಡಲೇ ಓಡಿ ಬಂದು ಡೆನಿಸ್ ಇದ್ದ ಎಕ್ಸ್ಕವೇಟರ್ಗೆ ಏರಿದಳು. ಆದರೆ ಅಷ್ಟರಲ್ಲೇ ಕ್ರಿಸ್ಟೀನ್ ಮತ್ತೆ ಚೇತನಗೊಂಡು ತನ್ನನ್ನು ತಾನು ಸರಿಪಡಿಸಿಕೊಳ್ಳಲು ಶುರುಮಾಡಿತ್ತು. ಈ ದುಷ್ಟ ಶಕ್ತಿಗೆ ಶಾಶ್ವತ ಅಂತ್ಯ ತರಬೇಕೆಂದು ನಿರ್ಧರಿಸಿದ ಡೆನಿಸ್ ಎಕ್ಸ್ಕವೇಟರ್ ಅನ್ನು ಕ್ರಿಸ್ಟೀನ್ ಮೇಲೆ ಸಂಪೂರ್ಣವಾಗಿ ಹತ್ತಿಸಿದನು. ಕ್ರಿಸ್ಟೀನ್ ಇನ್ನೂ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ದುರಾದೃಷ್ಟವಶಾತ್ ಈ ಬಾರಿ ಅವಳು ಸಂಪೂರ್ಣವಾಗಿ ನಾಶವಾಗಿ ಬಿಟ್ಟಳು. ಅಂತಿಮವಾಗಿ ಈ ಭೀಕರ ಹೋರಾಟಕ್ಕೆ ಅಂತ್ಯವಾಯಿತು. ಮುಂದಿನ ದಿನ ಡೆನಿಸ್ ಮತ್ತು ಲೀ ಇಬ್ಬರು ಜಂಕ್ಯಾರ್ಡ್ನಲ್ಲಿ ಡಿಟೆಕ್ಟಿವ್ ಜಂಕಿನ್ ಅವರನ್ನು ಭೇಟಿಯಾದರು. ಅಲ್ಲಿ ಅವರು ಕ್ರಿಸ್ಟೀನ್ ಈಗ ಸಂಪೂರ್ಣವಾಗಿ ಕಬ್ಬಿಣದ ಕಸದ ರಾಶಿಯಾಗಿರುವುದನ್ನು ನೋಡಿದರು. ಅಂತಿಮವಾಗಿ ನಿಟ್ಟುಸಿರು ಬಿಡುತ್ತಾ ಮೂರೂ ಜನ ಅಲ್ಲಿಂದ ಹೊರಟು ಹೋದರು. ಆದರೆ ಅದೇ ಕ್ಷಣದಲ್ಲಿ ಕ್ರಿಸ್ಟೀನ್ನ ಒಂದು ಚಿಕ್ಕ ತುಂಡು ತಾನಾಗಿಯೇ ಚಲಿಸಲು ಪ್ರಾರಂಭಿಸಿತು. ಇದರಿಂದ ಆ ರಾಕ್ಷಸ ಗಾಡಿ ಇನ್ನೂ ಸಂಪೂರ್ಣವಾಗಿ ಸತ್ತಿಲ್ಲ ಎಂಬುದು ಸ್ಪಷ್ಟವಾಯಿತು. ಈ ಕುತೂಹಲಕಾರಿ ತಿರುವಿನೊಂದಿಗೆ ಚಿತ್ರ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.